ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದಲ್ಲಿ ಟ್ರಂಪ್ ಯುಗ ಮತ್ತೆ ಆರಂಭಗೊಂಡಿದೆ. ಟ್ರಂಪ್ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬರ್ತಿದ್ದಂತೆ ವಿಶ್ವದಲ್ಲಿ ಯಾವ ದೇಶವೂ ಕೂಡ ಪೂರ್ಣವಾಗಿ ಸಂತೋಷವಾಗಿಲ್ಲ. ಟ್ರಂಪ್ ಬಂದ್ಬಿಟ್ರಪ್ಪ, ನಮಗಿನ್ನೆಲ್ಲ ಒಳ್ಳೇದಾಗತ್ತೆ, ನಮಗೆ ಈ ಸಮಸ್ಯೆ ಮುಗಿದು ಹೋಗುತ್ತೆ, ಹೀಗಂತ ಯಾವ ದೇಶವೂ ಅಂದುಕೊಳ್ತಿಲ್ಲ. ಆರಂಭಿಕವಾಗಿ ರಷ್ಯಾಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು, ಈ ಹಿಂದೆ ಬೈಡನ್ ಕಾಡಿದಷ್ಟು ರಷ್ಯಾವನ್ನ ಟ್ರಂಪ್ ಕಾಡ್ಲಿಕ್ಕಿಲ್ಲ, ಹೀಗೆಲ್ಲ ಅಂದುಕೊಳ್ತಾ ಇದ್ರು. ಆದ್ರೆ ಹಾಗೂ ಏನು ವಾತಾವರಣ ಇಲ್ಲ. ಉಕ್ರೇನ್ ರಷ್ಯಾ ವಿಚಾರದಲ್ಲಿ ರಷ್ಯಾಗೆ ಸ್ವಲ್ಪ ಸಮಾಧಾನ ಇದ್ರೂ ಕೂಡ ಬೇರೆ ಬೇರೆ ವಿಚಾರದಲ್ಲಿ ಟ್ರಂಪ್ ರಷ್ಯಾಗೇನು ಪೂರಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇಡೀ ವಿಶ್ವದಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ಟ್ರಂಪ್ ರಿಂದ ಯಾರಿಗೂ ಖುಷಿ ಇಲ್ಲ. ಭಾರತದ ವಿಚಾರಕ್ಕೆ ಬರೋದಾದ್ರೆ ಭಾರತಕ್ಕೆ ಖುಷಿನೂ ಇಲ್ಲ, ಬೇಜಾರು ಇಲ್ಲ. ಒಂದು ರೀತಿಯಲ್ಲಿ ಸಮಾಧಾನಕರ ಬಹುಮಾನ. ನಮಗೆ ಬೈಡನ್ರಿಂದಲೂ ಬಹಳ ಏನು ನಿರೀಕ್ಷೆ ಇರಲಿಲ್ಲ, ಟ್ರಂಪ್ ರಿಂದಲೂ ಕೂಡ ಅತಿ ಹೆಚ್ಚಿನ ನಿರೀಕ್ಷೆಗಳೇನು ಕೂಡ ಇಲ್ಲ. ಒಂದು ಅರ್ಥದಲ್ಲಿ ಭಾರತ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ಆದ್ರೆ ಟ್ರಂಪ್ ಬಂದಿದ್ರಿಂದ ಅತಿ ಹೆಚ್ಚು ಭಯಗೊಂಡಿರೋದು ಯಾರು? ಒಳಗೊಳಗೆ ಬೆಂದು ಹೋಗ್ತಾ ಇರುವಂತಹದ್ದು ಯಾರು? ನಮ್ಮ ಪಕ್ಕದಲ್ಲಿ ಒಬ್ಬ ಅಧಿಕಾರಕ್ಕೆ ಬಂದಿದ್ದಾನಲ್ಲ, ಅಜ್ಜ, ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಸ್. ಆತನಿಗೆ ಅತೀವವಾಗಿ ಭಯ ಕಾಡ್ತಾ ಇದೆ. ಟ್ರಂಪ್ ಗೆದ್ದ ದಿನದಿಂದಲೂ ಕೂಡ ಮೊಹಮ್ಮದ್ ಯೂನಿಸ್ ನಿದ್ದೆ ಮಾಡಿಲ್ಲ. 100% ಗ್ಯಾರಂಟಿ ಇದು. ಯಾಕೆ ಅಂತಂದ್ರೆ ಈ ಹಿಂದೆಯೇ ಟ್ರಂಪ್ ವಿರುದ್ಧವಾಗಿ ಈ ಅಜ್ಜ ಸಾಕಷ್ಟು ಕೆಲಸ ಮಾಡಿದ್ದ. ಆನಂತರ ಟ್ರಂಪ್ನಿಂದ ವಧೆಯನ್ನು ಕೂಡ ತಿಂದಿದ್ದ. ಈಗ ಮಿತ್ರರೇ, ಮತ್ತೆ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಬಾಂಗ್ಲಾದೇಶದ ಅಜ್ಜನಿಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ? ನಾನು ಹೆಚ್ಚು ದಿನ ಬಾಂಗ್ಲಾದೇಶದಲ್ಲಿ ಈ ಚೇರ್ನಲ್ಲಿ ಕೂರೋದಕ್ಕೆ ಸಾಧ್ಯ ಇಲ್ಲ. ನಾನು ಏನಾದರೂ ಮಾಡಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು, ಅದಕ್ಕಿಂತ ಹೆಚ್ಚು ಪ್ರಾಣವನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನುವಂಥ ಪರಿಸ್ಥಿತಿಗೆ ಈ ಅಜ್ಜ ಬಂದಿದ್ದಾನೆ. ಯಾಕಿಷ್ಟು ದೊಡ್ಡ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಈ ಬಾಂಗ್ಲಾದ ಮೊಹಮ್ಮದ್ ಯೂನಿಸ್ ವಿರುದ್ಧವಾಗಿ ಟ್ರಂಪ್ ಮೊದಲ ನಿರ್ಧಾರವನ್ನು ಕೈಗೊಂಡಾಗಿದೆ. ಅಜ್ಜನನ್ನ ಕೆಳಗಿಳಿಸೋದಕ್ಕೆ ಒಂದು ಫೌಂಡಿಂಗ್ ಸ್ಟೋನ್ ಅನ್ನ ಟ್ರಂಪ್ ಇಟ್ಟಾಗಿದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಈ ಮೊಹಮ್ಮದ್ ಯೂನಿಸ್ಗೂ ಟ್ರಂಪ್ಗೂ ಯಾಕಷ್ಟು ದ್ವೇಷ? ಈ ಹಿಂದೆ ಈ ಮೊಹಮ್ಮದ್ ಯೂನಿಸ್ ಟ್ರಂಪ್ ವಿರುದ್ಧವಾಗಿ ಎಷ್ಟೆಷ್ಟು ಕೆಲಸ ಮಾಡಿದ್ದ. ಈಗ ಮೊಹಮ್ಮದ್ ಯೂನಿಸ್ ವಿರುದ್ಧ ಟ್ರಂಪ್ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನವೆಂಬರ್ 5ನೇ ತಾರೀಕು ಟ್ರಂಪ್ ಅಮೆರಿಕದಲ್ಲಿ ಒಂದು ಅದ್ಭುತವಾದಂತಹ ಗೆಲುವು ಸಾಧಿಸ್ತಾರೆ. ಆಗ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ, ಈಗ ಭಾರತದಲ್ಲಿದ್ದಾರಲ್ಲ, ಅವರು ಟ್ರಂಪ್ಗೆ ಕರೆ ಮಾಡಿ ಶುಭಾಶಯವನ್ನು ಕೋರ್ತಾರೆ. ಟ್ರಂಪ್ ಕೂಡ ಶೇಖ್ ಹಸೀನಾರನ್ನ ಬಾಂಗ್ಲಾದ ಪ್ರಧಾನಿ ಅಂತಲೇ ಗುರುತಿಸ್ತಾರೆ. ಅದೇ ಮಾನ್ಯತೆಯನ್ನ ಈಗಲೂ ಕೂಡ ಟ್ರಂಪ್ ಕೊಡ್ತಾ ಇದ್ದಾರೆ. ಈ ವೇಳೆ ಟ್ರಂಪ್ ಅವರಿಂದ ಶೇಖ್ ಹಸೀನಾಗೆ ಒಂದಷ್ಟು ಭರವಸೆಗಳು ಕೂಡ ಸಿಕ್ಕಿದೆ ಅಂತ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದಾವೆ. ಅಂದ್ರೆ ಮತ್ತೆ ಶೇಖ್ ಹಸೀನಾ ಸರ್ಕಾರವನ್ನು ಸ್ಥಾಪಿಸೋದಕ್ಕೆ ಟ್ರಂಪ್ ಸಹಕಾರ ಕೊಡೋದಾಗಿರಬಹುದು, ಅಥವಾ ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಟ್ರಂಪ್ ಪ್ರಯತ್ನ ಮಾಡೋದಾಗಿರಬಹುದು. ಇದರ ಬಗ್ಗೆ ಒಂದಷ್ಟು ಮಾತುಕತೆಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಬ್ರಿಟನ್ನಲ್ಲಿ ಒಂದು ಡೆವಲಪ್ಮೆಂಟ್ ನಡೆಯುತ್ತೆ. ಅದೇನು ಕೇಳಿದ್ರೆ, ಶೇಖ್ ಹಸೀನಾರ ಸೋದರಿಯಾಗಿರುವಂತಹ ಶೇಖ್ ರಿಯಾನಾ ಏನಿದ್ದಾರೆ, ಅವರ ಮಗಳಾಗಿರುವಂತಹ ಟುಲಿಪ್ ಸಿದ್ದಿಕಿ ಬ್ರಿಟನ್ನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಅವರು ಅಲ್ಲಿ ಸಂಸದೆ ಕೂಡ ಹೌದು, ಮಂತ್ರಿ ಕೂಡ ಆಗಿದ್ರು. ಆದರೆ ಟುಲಿಪ್ ಸಿದ್ದಿಕಿ ವಿರುದ್ಧ ಬಾಂಗ್ಲಾದೇಶದಲ್ಲಿ ಒಂದಷ್ಟು ಕೇಸ್ಗಳನ್ನು ಹಾಕಲಾಯಿತು. ಅವರ ವಿರುದ್ಧ ಒಂದಷ್ಟು ಅಕ್ರಮದ ಕೇಸ್ಗಳನ್ನು ಮೊಹಮ್ಮದ್ ಯೂನಿಸ್ ಸರ್ಕಾರ ಹಾಕುತ್ತೆ. ಇದು ಬ್ರಿಟನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಈ ಕಾರಣದಿಂದಾಗಿ ಟುಲಿಪ್ ಸಿದ್ದಿಕಿ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಇದು ಶೇಖ್ ಹಸೀನಾರನ್ನ ಕೆರಳಿಸಿತ್ತು. ಇದಕ್ಕೇನಾದ್ರೂ ಮಾಡಿ ಮುಯಿ ತೀರಿಸ್ಕೊಳ್ಬೇಕಲ್ಲ, ಅದಕ್ಕೆ ಶೇಖ್ ಹಸೀನಾ ಕೂಡ ಕಾಯ್ತಾ ಇದ್ರು. ಯಾವಾಗ ಟ್ರಂಪ್ ಅಧಿಕಾರಕ್ಕೆ ಬಂದ್ರು ತಕ್ಷಣ ಈಗ ಮೊಹಮ್ಮದ್ ಯೂನಿಸ್ ಮಗಳನ್ನೇ ಶೇಖ್ ಹಸೀನಾ ಟಾರ್ಗೆಟ್ ಮಾಡದಂತೆ ಕಂಡು ಬರ್ತಾ ಇದೆ. ಹೌದು ಮಿತ್ರರೇ, ಈ ಮೊಹಮ್ಮದ್ ಯೂನಿಸ್ನ ಮಗಳು ಮೋನಿಕಾ ಯೂನಿಸ್ ಅಂತ, ಈಕೆ ಅಮೆರಿಕದ ಪ್ರಜೆ. ಬೈಡನ್ ಸರ್ಕಾರದಲ್ಲಿ ಈಕೆ ತುಂಬಾ ಪ್ರಭಾವಿ ಹುದ್ದೆಯನ್ನು ನಿಭಾಯಿಸಿದ್ಲು ಅನ್ನುವಂತ ಮಾಹಿತಿ ಇದೆ. ಏನ್ ಹುದ್ದೆ ಯಾವುದು ಏನೂ ಗೊತ್ತಿಲ್ಲ. ಒಟ್ನಲ್ಲಿ ಈಕೆ ಬೈಡನ್ ಟೀಮ್ ನಲ್ಲಿದ್ಲು. ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಈಕೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಈ ಮೊಹಮ್ಮದ್ ಯೂನಿಸ್ರನ್ನ ಕೆಡ್ಡಾಗೆ ಕೆಡವೋದಕ್ಕೋಸ್ಕರವಾಗಿ ಮೋನಿಕಾ ಯೂನಿಸ್ರನ್ನ ಟ್ರಂಪ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಈಗ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಮಿತ್ರರೇ, ಇದು ಮೊದಲನೇ ಸ್ಟೆಪ್. ಇನ್ ಮುಂದೆ ಟ್ರಂಪ್ ಈ ಮೊಹಮ್ಮದ್ ಯೂನಿಸ್ ಸರ್ಕಾರದ ವಿರುದ್ಧ ಅನೇಕ ನಿರ್ಣಯವನ್ನ ಕೈಗೊಳ್ತಾರೆ. ಇದು 100% ಗ್ಯಾರಂಟಿ. ಟ್ರಂಪ್ ಈ ಹಿಂದೆಯೇ ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಪ್ರತಿ ಡೆವಲಪ್ಮೆಂಟ್ ಅನ್ನು ಕೂಡ ಖಂಡಿಸ್ತಾ ಇದ್ರು. ಯಾಕೆಂದ್ರೆ ಆ ಎಲ್ಲಾ ಡೆವಲಪ್ಮೆಂಟ್ ಗಳ ಹಿಂದೆ ಬೈಡನ್ ಸರ್ಕಾರದ ಪಾತ್ರ ಇದೆ ಅನ್ನುವಂಥದ್ದು ಜಗಜ್ಜಾಹೀರಾದಂತಹ ವಿಚಾರ. ಹೀಗಾಗಿ ಟ್ರಂಪ್ ಅದನ್ನ ವಿರೋಧಿಸ್ತಾ ಇದ್ರು. ಜೊತೆಗೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ರಕ್ಷಣೆಯ ಪಣ ತೊಟ್ಟಿದ್ರು. ಅವರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಅದನ್ನು ಘೋಷಣೆ ಮಾಡಿದ್ರು. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಿಂದೂಗಳನ್ನ ರಕ್ಷಣೆ ಮಾಡಬೇಕಾಗಿದೆ, ನಾನು ಆ ಕೆಲಸ ಮಾಡ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಟ್ರಂಪ್ ಈಗ ಅಧಿಕಾರಕ್ಕೆ ಬರ್ತಿದ್ದಂತೆ ಬಾಂಗ್ಲಾದ ವಿಚಾರದಲ್ಲಿ ಒಂದಷ್ಟು ಕೆಲಸ ಮಾಡುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ಟ್ರಂಪ್ಗೂ ಮೊಹಮ್ಮದ್ ಯೂನಿಸ್ಗೂ ಯಾಕೆ ದ್ವೇಷ? ಟ್ರಂಪ್ ಯಾಕೆ ಈ ಯೂನಿಸ್ನ ವಿರುದ್ಧವಾಗಿದ್ದಾರೆ? ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಮಿತ್ರರೇ, ಈ ಯೂನಿಸ್ ಇದನ್ನಲ್ಲ ಹೇಗೆ ಹೆಚ್ಚು ಪ್ರಚಾರವನ್ನು ಗಿಟ್ಟಿಸಿದ್ದು ಗೊತ್ತಾ? ಈತ ಮೊದಲಿಗೆ ಬಾಂಗ್ಲಾದೇಶದಲ್ಲಿ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದ. ಈಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ಹಿಂದೆ ಬಾಂಗ್ಲಾದಲ್ಲಿ ಈ ಮೊಹಮ್ಮದ್ ಯೂನಿಸ್ ಮಾಡಿದಂತಹ ಕೃತ್ಯವೇ ಇದು. ಅಲ್ಲಿ ಜನರಿಗೆ ಹಣವನ್ನು ಕೊಡುವಂತಹದ್ದು, ಅದರಲ್ಲಿ ದೊಡ್ಡ ಗೋಲ್ಮಾಲ್ ಮಾಡ್ತಾ ಇದ್ದ. ವಿದೇಶಿ NGOಗಳ ಸಹಾಯವನ್ನು ಪಡೆದುಕೊಂಡು ಬಾಂಗ್ಲಾದೇಶದಲ್ಲಿ ಮೈಕ್ರೋ ಫೈನಾನ್ಸ್ ಮಾಡಿಯೇ ಇತರ ಹೆಸರುವಾಸಿಯಾಗಿದ್ದು. ಈತ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ನಡೆಸ್ತಾ ಇದ್ದ. ಮೇಲ್ನೋಟಕ್ಕೆ ಏನು ಅನಿಸ್ತಾ ಇತ್ತು? ಈತ ಬಡ ಜನರನ್ನು ಉದ್ಧಾರ ಮಾಡ್ತಾ ಇದ್ದಾನೆ, ಮೈಕ್ರೋ ಫೈನಾನ್ಸ್
ಫೈನಾನ್ಸಿಂಗ್ ಮೂಲಕ ತೀರಾ ಕೆಳಮಟ್ಟದಲ್ಲಿರುವಂತಹ ಜನರಿಗೆ ಸಹಾಯ ಮಾಡ್ತಾ ಇದ್ದಾನೆ, ಅವರನ್ನ ಮೇಲೆತ್ತುವಂತಹ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇತ್ತು. ಆದರೆ ಇದರ ಹಿಂದೆ ಒಂದು ದೊಡ್ಡದಾದಂತಹ ದುರುದ್ದೇಶ ಇತ್ತು, ಜೊತೆಗೆ ವಿದೇಶಿ ಶಕ್ತಿಗಳ ಕೈವಾಡ ಕೂಡ ಇತ್ತು. ಈ ಯುನಿಸ್ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರುವಂತಹ ಕ್ಲಿಂಟನ್ ಜೊತೆಗೆ ಅವರ ಪತ್ನಿ ಹಿಲರಿ ಕ್ಲಿಂಟನ್, ಈ ದಂಪತಿಗೆ ಅತ್ಯಂತ ಆಪ್ತವಾಗಿರುವಂತಹ ವ್ಯಕ್ತಿ. ಇವರ ಜೊತೆಗೆ ಬಹಳ ಅವಿನಾಭಾವವಾದಂತಹ ಸಂಬಂಧ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈತ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರವನ್ನ ರಚನೆ ಮಾಡ್ತಿದ್ದಂತೆ ಕ್ಲಿಂಟನ್ ಅಲ್ಲಿಗೆ ಆಹ್ವಾನವನ್ನ ಕೊಡ್ತಾರೆ. ತನ್ನ ಫೌಂಡೇಶನ್ ವತಿಯಿಂದ ಈತನಿಗೆ ಸನ್ಮಾನವನ್ನ ಮಾಡಲಾಗುತ್ತೆ. ಈತ ಆ ಕ್ಲಿಂಟನ್ ಫೌಂಡೇಶನ್ ನ ವೇದಿಕೆಯ ಮೇಲೆ ಬಾಂಗ್ಲಾದೇಶದಲ್ಲಿ ಯಾರ್ಯಾರು ಗಲಾಟೆಯನ್ನ ಎಬ್ಬಿಸಿ ಶೇಖ್ ಹಸೀನಾರನ್ನ ಭಾರತಕ್ಕೆ ಓಡ ಹೋಗುವಾಗ ಮಾಡಿದ್ರಲ್ಲ, ಒಂದು ರೀತಿಯಲ್ಲಿ ಉಗ್ರಗಾಮಿಗಳು, ಅವ್ರನ್ನೆಲ್ಲ ವೇದಿಕೆಗೆ ಕರೆದುಬಿಟ್ಟು ಇವರೆಲ್ಲರೂ ಕೂಡ ಈ ಒಂದು ದೊಡ್ಡ ಕ್ರಾಂತಿಗೆ ಕಾರಣ, ಇವರೇ ಈ ಸಾಧನೆಯನ್ನ ಮಾಡಿದ್ದು, ಇದು ಒಂದೆರಡು ದಿನದಲ್ಲಿ ಆದಂತಹ ಕೆಲಸ ಅಲ್ಲ, ಇದಕ್ಕೋಸ್ಕರವಾಗಿ ಈ ಹುಡುಗರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಬಹಳ ಎದೆ ತಟ್ಕೊಂಡು ಹೇಳಿದ್ದ. ಅದಕ್ಕೆ ಆ ಕ್ಲಿಂಟನ್ ಕೂಡ ಚಪ್ಪಾಳೆ ತಟ್ಟಿದ್ರು. ಅಂದ್ರೆ ಬಾಂಗ್ಲಾದೇಶದಲ್ಲಿ ಎಲ್ಲ ಒಳ್ಳೇದು ನಡೆದ್ಬಿಟ್ಟಿದೆ ಅಂತ. ಇಡೀ ವಿಶ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಕ್ಷಕ ಅಂತ ಅಮೆರಿಕ ಪೋಸ್ಟ್ ಕೊಡುತ್ತೆ. ಆದ್ರೆ ಬಾಂಗ್ಲಾದಲ್ಲಿದ್ದಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಿತ್ತೊಗೆದು ಅಲ್ಲೊಬ್ಬ ಸರ್ವಾಧಿಕಾರಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಅಮೆರಿಕದ ಮಾಜಿ ಅಧ್ಯಕ್ಷ ನಿಂತುಕೊಂಡು ಚಪ್ಪಾಳೆ ತಟ್ತಾರೆ. ಬಹಳ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ಚಪ್ಪಾಳೆ ತಟ್ಟೋದು ಮಾತ್ರ ಅಲ್ಲದೆ ಆತನಿಗೆ ಸನ್ಮಾನವನ್ನ ಕೂಡ ಮಾಡಲಾಗಿತ್ತು. ನಾನು ಯಾಕೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈ ಕ್ಲಿಂಟನ್ ದಂಪತಿಗೂ ಈ ಯುನಿಸ್ಗೂ ಅಂತಹದೊಂದು ಅವಿನಾಭಾವ ಸಂಬಂಧ ಇದೆ. ಇದಿಷ್ಟೇ ಅಲ್ಲ ಮಿತ್ರರೇ, ಈ ಕ್ಲಿಂಟನ್ ಹೆಂಡತಿ ಹಿಲರಿ ಕ್ಲಿಂಟನ್ ಇದಾರಲ್ಲ, ಇವರು ಈ ಹಿಂದೆ ಒಬಾಮಾ ಸರ್ಕಾರದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ರು. ಅಂದ್ರೆ ಭಾರತದಲ್ಲಿ ವಿದೇಶಾಂಗ ಸಚಿವರ ಹುದ್ದೆ ಏನಿರುತ್ತೋ ಅದೇ ರೀತಿಯಾಗಿ ಅಮೆರಿಕದ ವಿದೇಶಾಂಗ ಸಚಿವ ಖಾತೆಯನ್ನು ನಿಭಾಯಿಸಿದ್ರು. ಹಿಲರಿ ಕ್ಲಿಂಟನ್ ಸೆಕ್ರೆಟರಿ ಆಫ್ ಸ್ಟೇಟ್ ಆದಂತಹ ಸಂದರ್ಭದಲ್ಲಿ ಯುನಿಸ್ ಮತ್ತು ಅಮೆರಿಕ ಸರ್ಕಾರದ ಸಂಬಂಧ ಬಹಳ ಚೆನ್ನಾಗಿತ್ತು, ಬಹಳ ಅದ್ಭುತವಾಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಆಗ್ಲೇ ಶೇಖ್ ಹಸೀನಾ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಲಾಗಿತ್ತು. ಶೇಖ್ ಹಸೀನಾ ಮೇಲೆ ವಿಪರೀತವಾದಂತಹ ಒತ್ತಡವನ್ನ ಕೂಡ ತರಲಾಗಿತ್ತು. ಶೇಖ್ ಹಸೀನಾ ಸರ್ಕಾರ ಬಾಂಗ್ಲಾದೇಶದಲ್ಲಿ ಪದ್ಮಾ ಅನ್ನುವಂತಹ ಒಂದು ನದಿಗೆ ಬ್ರಿಡ್ಜ್ ಅನ್ನ ಕಟ್ಟುವಂತಹ ಯೋಜನೆಯನ್ನ ಕೈಗೆತ್ತಿಕೊಂಡಿರುತ್ತೆ. ಇದಕ್ಕೋಸ್ಕರವಾಗಿ ವಿಶ್ವ ಬ್ಯಾಂಕ್ $1.2 ಬಿಲಿಯನ್ ಹಣದ ನೆರವನ್ನ ಕೂಡ ಕೊಟ್ಟಿರುತ್ತೆ, ಅಂದ್ರೆ ಸಾಲ ಕೊಟ್ಟಿರುತ್ತೆ. ಈ ಸಾಲವನ್ನ ರದ್ದು ಮಾಡಿಸೋದಕ್ಕೆ ಸ್ವತಃ ಹಿಲರಿ ಕ್ಲಿಂಟನ್ ಪ್ರಯತ್ನ ಮಾಡಿದ್ರು. ವಿಶ್ವ ಬ್ಯಾಂಕ್ನ ಅಧಿಕಾರಿಗಳು ಬಾಂಗ್ಲಾದೇಶಕ್ಕೆ ಬಂದಿದ್ರು, ಬಾಂಗ್ಲಾದೇಶದ ಶೇಖ್ ಹಸೀನಾ ಸರ್ಕಾರಕ್ಕೆ ಧಮಕಿ ಹಾಕಿದ್ರು. ಅಂದ್ರೆ ಈ ಎಲ್ಲಾ ಬೆಳವಣಿಗೆಯ ಹಿಂದೆ ಹಿಲರಿ ಕ್ಲಿಂಟನ್ ಇದ್ರು. ಯಾಕೋಸ್ಕರವಾಗಿ ಅಂತಂದ್ರೆ ಮೊಹಮ್ಮದ್ ಯೂನಿಸ್ ಕಾರಣದಿಂದಾಗಿ. ಈ ಮೊಹಮ್ಮದ್ ಯೂನಿಸ್ರನ್ನ ಲಾಕ್ ಮಾಡೋದಕ್ಕೆ ಶೇಖ್ ಹಸೀನಾ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ಇವರು ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಈತ ಮೈಕ್ರೋ ಫೈನಾನ್ಸಿಂಗ್ ಹೆಸರಿನಲ್ಲಿ ಬಾಂಗ್ಲಾದ ಮುಗ್ಧ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ಪ್ರಕರಣ ದಾಖಲಿಸಲಾಗಿತ್ತು. ಇದಕ್ಕೋಸ್ಕರವಾಗಿ ಸಿಟ್ಟುಗೊಂಡಂತಹ ಮೊಹಮ್ಮದ್ ಯೂನಿಸ್ ಶೇಖ್ ಹಸೀನಾ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಹವಣಿಸ್ತಾ ಇದ್ದ. ಹಿಲರಿ ಕ್ಲಿಂಟನ್ ವಿದೇಶಾಂಗ ಸಚಿವರಾಗಿದ್ದಂತಹ ಸಂದರ್ಭದಲ್ಲೇ ಶೇಖ್ ಹಸೀನಾರನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಒಂದು ಪ್ಲಾನ್ ಮಾಡಾಗಿತ್ತು. ಆದರೆ ಅದು ಸಕ್ಸಸ್ ಆಗಿರಲಿಲ್ಲ. ಆನಂತರ ಒಬಾಮಾ ಸರ್ಕಾರ ಹೋಗುತ್ತೆ, ಹಿಲರಿ ಕ್ಲಿಂಟನ್ ಅಧ್ಯಕ್ಷರಾಗೋದಕ್ಕೆ ಚುನಾವಣೆಯನ್ನು ಎದುರಿಸ್ತಾರೆ. ಆದರೆ ಅಮೆರಿಕದಲ್ಲಿ ಸೋಲಾಗುತ್ತೆ, ಟ್ರಂಪ್ ಅಧಿಕಾರಕ್ಕೆ ಬರ್ತಾರೆ. ಯಾವಾಗ ಟ್ರಂಪ್ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ್ರು ಮೊಹಮ್ಮದ್ ಯೂನಿಸ್ನ ಪುಂಗಿ ಬಂದಾಗೋಗಿತ್ತು. ಆಗ ಮೊಹಮ್ಮದ್ ಯೂನಿಸ್ ಏನ್ ಹೇಳಿದ್ದ ಗೊತ್ತಾ, ಇದು ಬಹಳ ಆಘಾತಕಾರಿ, ಕೇವಲ ಅಮೆರಿಕಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಟ್ರಂಪ್ ಅಂತಹ ವ್ಯಕ್ತಿ ಅಧಿಕಾರಕ್ಕೆ ಬಂದಿದ್ದು ಆಘಾತಕಾರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇದಿಷ್ಟು ಮಾತ್ರ ಅಲ್ಲ, ಹಿಲರಿ ಕ್ಲಿಂಟನ್ ಚುನಾವಣೆಯನ್ನ ಎದುರಿಸೋದಕ್ಕೆ, ಅಂದ್ರೆ ಅಧ್ಯಕ್ಷೀಯ ಚುನಾವಣೆಯನ್ನ ಎದುರಿಸೋದಕ್ಕೋಸ್ಕರವಾಗಿ ಹಿಲರಿ ಫೌಂಡೇಶನ್ಗೆ ಈ ಮೊಹಮ್ಮದ್ ಯೂನಿಸ್ ಬರೋಬ್ಬರಿ 2.5 ಕೋಟಿಯಷ್ಟು ದೇಣಿಗೆಯನ್ನ ಕೂಡ ಕೊಟ್ಟಿದ್ದ. ಈ ಕಾರಣದಿಂದಾಗಿಯೇ ಟ್ರಂಪ್ ಮತ್ತು ಈ ಯೂನಿಸ್ ನಡುವೆ ಒಂದು ಬದ್ಧ ದ್ವೇಷ ಇದೆ. ಈ ಯೂನಿಸ್ಗೆ ಟ್ರಂಪ್ ಯಾವುದೇ ಕಾರಣಕ್ಕೂ ಕೂಡ ಮಣೆ ಹಾಕೋದಿಲ್ಲ. ಈಗಲೂ ಮಿತ್ರರೇ, ಯಾವಾಗ ಯೂನಿಸ್ ಅಧಿಕಾರಕ್ಕೆ ಬಂದ, ಶೇಖ್ ಹಸೀನಾ ಬಾಂಗ್ಲಾವನ್ನ ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಬಂತು, ಆಗ್ಲಿಂದಲೂ ಕೂಡ ಟ್ರಂಪ್ ಶೇಖ್ ಹಸೀನಾ ಪರವಾಗಿದ್ದಾರೆ ಹೊರತು ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಪರವಾಗಿಲ್ಲ. ಬಾಂಗ್ಲಾದಲ್ಲಿ ಟ್ರಂಪ್ ಅವರ ಪ್ರಭಾವ ಎಷ್ಟಿದೆ ಅನ್ನೋದನ್ನ ಜನವರಿ 20 ಬಳಿಕ ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಸಾಕ್ಷೀಕರಿಸ್ತಾ ಇದ್ದಾವೆ. ಅದು ಹೇಗೆ ಕೇಳಿದ್ರೆ, ಅವಾಮಿ ಲೀಗ್ನ ಎಲ್ಲ ಸದಸ್ಯರು ಕೂಡ ಇಷ್ಟು ದಿನ ಭೂಗತರಾಗಿದ್ರು. ಅವಾಮಿ ಲೀಗ್ ಅಂದ್ರೆ ಶೇಖ್ ಹಸೀನಾ ಅವರ ಪಕ್ಷ. ಈ ಯೂನಿಸ್ ಇಡೀ ಅವಾಮಿ ಲೀಗನ್ನೇ ಮುಗಿಸಬೇಕು, ಅದರ ಎಲ್ಲ ನಾಯಕರನ್ನ ಮುಗಿಸಬೇಕು ಅಂತ ಸಾಕಷ್ಟು ಹೊಂಚು ಹಾಕಿದ್ದ. ಅನೇಕರು ಬೇರೆ ಬೇರೆ ದೇಶಗಳಿಗೆ ಎಸ್ಕೇಪ್ ಆಗಿದ್ದಾರೆ, ಕೆಲವರು ಬಾಂಗ್ಲಾದಲ್ಲೇ ತಲೆಮರೆಸಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಯೂನಿಸ್ನ ಕಾಟ ಆ ಪರಿಯಾಗಿದೆ. ಆದ್ರೆ ಯಾವಾಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾರೆ, ಅದಾಗ್ತಿದ್ದ ಹಾಗೆ ಬಾಂಗ್ಲಾದಲ್ಲಿ ಈ ಅವಾಮಿ ಲೀಗ್ನ ಸದಸ್ಯರ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ. ಅವರೆಲ್ಲರೂ ಒಗ್ಗೂಡಿ ಮತ್ತೆ ಆಕ್ಟಿವ್ ಆಗಿ ಯೂನಿಸ್ ಸರ್ಕಾರವನ್ನ ಕೊನೆಗೊಳಿಸೋದಕ್ಕೆ ಒಂದು ಸ್ಕೆಚ್ ರೂಪಿಸ್ತಾ ಇದ್ದಾರೆ. ವಿದೇಶ ಮಟ್ಟದಲ್ಲೂ ಕೂಡ ಆ ಪ್ರಯತ್ನ ನಡೀತಾ ಇದೆ, ಬಾಂಗ್ಲಾದ ಒಳಗೂ ಕೂಡ ಆ ಪ್ರಯತ್ನಗಳು ಹೆಚ್ಚು ಚಾಲ್ತಿಯಲ್ಲಿದೆ. ಈ ಎಲ್ಲ ಬೆಳವಣಿಗೆಯನ್ನ ನೋಡಿದ್ರೆ ಹೆಚ್ಚು ದಿನಗಳ ಕಾಲ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದಲ್ಲಿ ಅಧಿಕಾರ ನಡೆಸುವಂತದ್ದು ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಅಲ್ಲಿನ ಮಿಲಿಟರಿ ಕೂಡ ಯೂನಿಸ್ನ ವಿರುದ್ಧವಾಗೇ ಇದೆ. ಅವರಿಗೇನು ಈ ಯೂನಿಸ್ ಹೆಚ್ಚು ದಿನ ಅಧಿಕಾರವನ್ನ ನಡೆಸುವಂತಹದ್ದು ಇಷ್ಟ ಇಲ್ಲ. ಎರಡನೇದಾಗಿ ಈ ಹಿಂದೆ ಯೂನಿಸ್ಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್
ಸಪೋರ್ಟ್ ಮಾಡಿದ್ಯಾರು? ಖಲೀದಾ ಜಿಯಾಗೆ ಏನ್ ಅನ್ನಿಸ್ತಾ ಇತ್ತು, ಒಂದು ವೇಳೆ ಯೂನಿಸ್ ಏನಾದ್ರೂ ಸ್ವಲ್ಪ ಟೈಮ್ ಅಧಿಕಾರ ಮಾಡಿ ನಂತರ ಚುನಾವಣೆ ನಡೆಸ್ತಾನೆ, ಆಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಾವು ಮತ್ತೆ ಅಧಿಕಾರವನ್ನ ಹಿಡಿಬಹುದು, ಶೇಖ್ ಹಸೀನಾ ಕತೆ ಮುಗಿದೋಗುತ್ತೆ, ನಮಗ್ ಬಾಂಗ್ಲಾದಲ್ಲಿ ಲಾಭ ಆಗುತ್ತೆ ಅಂತ ಖಲೀದಾ ಜಿಯಾರ BNP ಪಕ್ಷ ಅಂದುಕೊಂಡಿತ್ತು. ಆದ್ರೆ ಈಗ ಅವರಿಗೂ ಗೊತ್ತಾಗ್ತಾ ಇದೆ, ಈ ಮೊಹಮ್ಮದ್ ಯೂನಿಸ್ಗೆ ಬಾಂಗ್ಲಾದಲ್ಲಿ ಸುಧಾರಣೆ ಮಾಡೋದು ಬೇಕಾಗಿಲ್ಲ, ಈತ ಅಧಿಕಾರವನ್ನ ಅನುಭವಿಸುವಂತ ಸರ್ವಾಧಿಕಾರಿ, ಈತ ಇನ್ನಷ್ಟು ವರ್ಷಗಳ ಕಾಲ ಬಾಂಗ್ಲಾದಲ್ಲಿ ಆಧಿಪತ್ಯವನ್ನ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹೀಗಾಗಿ ಈತನ ಅಧಿಕಾರ ಕೊನೆಗೊಳ್ಳಬೇಕು ಅಂತ ಖಲೀದಾ ಜಿಯಾ ಪಕ್ಷ ಕೂಡ ಬಯಸ್ತಾ ಇದೆ. ಸದ್ಯ ಮಿತ್ರರೇ, ಮೊಹಮ್ಮದ್ ಯೂನಿಸ್ನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ನಾಳೆ ಟ್ರಂಪ್ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಾನು ಯಾವ ದೇಶಕ್ಕೆ ಓಡಿ ಹೋಗೋದು? ಶೇಖ್ ಹಸೀನಾರನ್ನೇನೋ ಭಾರತ ವೆಲ್ಕಮ್ ಮಾಡ್ತು, ಈಗ ಮೊಹಮ್ಮದ್ ಯೂನಿಸ್ ನಾನು ಬರ್ತೀನಿ, ನನ್ನ ಜೀವಕ್ಕೆ ಅಪಾಯ ಇದೆ ಅಂತಂದ್ರೆ ಭಾರತ ಸೇರಿಸ್ಕೊಳ್ಳುತ್ತಾ? ಆತನ ಗಾಳಿ ಸೋಕೋದಕ್ಕೂ ಕೂಡ ಭಾರತ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ಆತನ ವಿರುದ್ಧವಾಗಿ ಭಾರತ ಇದೆ. ಇನ್ಯಾವ ದೇಶ ಸೇರಿಸ್ಕೊಳ್ಳುತ್ತೆ? ಈತನ ಮಗಳು ಮೋನಿಕಾ ಯೂನಿಸ್ ಅಮೆರಿಕದಲ್ಲಿ ವಾಸ ಇರಬಹುದು, ಆದ್ರೆ ಈಗ ಆಕೆಯೇ ಸಂಕಷ್ಟದಲ್ಲಿದ್ದಾಳೆ. ಆಕೆಯ ಮೇಲೆ ವಿಚಾರಣೆಗೆ ಟ್ರಂಪ್ ಸರ್ಕಾರ ಮುಂದಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಯೂನಿಸ್ರನ್ನ ಸೇರಿಸ್ಕೊಳ್ಳುತ್ತಾ? ಖಂಡಿತವಾಗ್ಲೂ ಇಲ್ಲ. ಹೀಗಾಗಿ ಯೂನಿಸ್ಗೆ ಕೆಲವು ಆಪ್ಷನ್ಗಳು ಉಳಿದಿದೆ. ಪಾಕಿಸ್ತಾನ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಶೇಖ್ ಹಸೀನಾಗೆ ಎದುರಾದಂತಹ ಪರಿಸ್ಥಿತಿ ನನಗೂ ಕೂಡ ಎದುರಾದ್ರೆ ನಾನು ಪಾಕಿಸ್ತಾನಕ್ಕೆ ಹೋಗೋದೇ ಒಳಿತು ಅಂತ ಮೊಹಮ್ಮದ್ ಯೂನಿಸ್ ಲೆಕ್ಕಾಚಾರ ಹಾಕದಂತೆ ಕಂಡು ಬರುತ್ತಾ ಇದೆ. ಒಟ್ನಲ್ಲಿ ಮಿತ್ರರೇ, ಟ್ರಂಪ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಮೊಹಮ್ಮದ್ ಯೂನಿಸ್ಗೆ ಫಸ್ಟ್ ಡೋಸ್ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಈಗಲೇ ಏನನ್ನು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಈ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.